ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಇಂದು ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಪ್ರಗತಿಪರ ಮತ್ತು ಜೀವಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹುಬ್ಬಳ್ಳಿಯ ಮಾನ್ಯತಾ ಪಾಟೀಲ್ನ ಮರ್ಯಾದಾ ಗೇಡು ಹತ್ಯೆ ಹಾಗೂ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಹಿಂದೂಗಳ ಹತ್ಯೆ, ದಾಳಿ, ದಬ್ಬಾಳಿಕೆ ಹಾಗೂ ಭಾರತದಲ್ಲಿ ಕ್ರೈಸ್ತರ ಮೇಲಿನ ದಾಳಿ ಖಂಡಿಸಿ ಕ್ಯಾಂಡಲ್ ಲೈಟ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ಪ್ರತಿಭಟನೆಯ ನೇತೃತ್ವವನ್ನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಪ್ರೊಫೆಸರ್ ದೊರೆರಾಜರವರು ವಹಿಸಿದ್ದರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಇದರಲ್ಲಿ ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಮಾನ್ಯತಾ ಪಾಟೀಲ್ ಅವರ ಹತ್ಯೆ ಅದು ಮಾನವೀಯ ಹತ್ಯೆ. ಇಡೀ ಮನುಕುಲವೇ ನಾಚಿಕೆ ಪಡುವಂಥದ್ದು, ತಲೆ ತಗ್ಸುವಂಥದ್ದು ಕೂಡ. ತನ್ನ ಮಗಳನ್ನೇ ತಂದೆ ಕೊಲ್ತಾನೆ ಅಂದರೆ ತನ್ನ ಮಗಳ ಹೊಟ್ಟೆಯಲ್ಲಿರುವಂಥ ಮಗುವನ್ನು ಅದರ ಒಂದು ಜೀವ ತೀವ್ರತೆಯನ್ನು ಕೂಡ ಪರಿಗಣಿಸ್ತೇನೆ ಕೊಲ್ತಾರೆ ಅಂದರೆ ಈ ಜಾತಿ ಹೆಸರು ನಡೆಯುವಂಥ ಕ್ರೌರ್ಯ ಎಷ್ಟು ತೀವ್ರವಾಗಿದೆ ಅಂತೇಳಿ ನಮ್ಗೆ ಅರ್ಥ ಆಗ್ತದೆ. ಈ ಜಾತಿ ಹೆಸರು ನಡೆಯುವಂಥ ಹತ್ಯೆ ಮಾಡುವಷ್ಟು ಕ್ರೌರ್ಯ ಯಾಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಅದು ನಾವು ಗಮನಿಸಿದಾಗ ಎರಡು ಕಾರಣಗಳಿಂದ ಇವು ಜಾಸ್ತಿ ಆಗ್ಬೋದು. ಮೊದಲಿಂದಲೂ ಜಾತಿ ವ್ಯವಸ್ಥೆ ಇದೆ, ಜಾತಿ ವೈಷಮ್ಯಗಳಿದೆ, ಆಮೇಲೆ ಪ್ರೇಮ ವಿವಾಹಗಳು ಕೂಡ ಆಗ್ತಾ ಇದ್ದಾವೆ, ಏನು ನಿಂತಿಲ್ಲ. ಆದರೆ ಇಲ್ಲಿ ಒಂದು 10 ವರ್ಷಗಳಿಂದ ಈ ಜಾತಿಗಳನ್ನು ಉದ್ರೇಕಿಸುವಂಥದ್ದು, ಧರ್ಮಗಳನ್ನು ಉದ್ರೇಕಿಸುವಂಥದ್ದು ಮತ್ತು ದ್ವೇಷವನ್ನು ಬಿತ್ತುವಂಥದ್ದು, ಈ ದ್ವೇಷವನ್ನು ಬಿತ್ತುವಂಥ ಅಧಿಕಾರ ರಾಜಕಾರಣ ಇದೆಯಲ್ಲ, ಅದರಿಂದ ಎಲ್ಲ ಜಾತಿಗಳು ಮೈ ಮೇಲೆ ದೆವ್ವ ಬಂದರಂಗೆ ಆಡ್ತಾ ಇದ್ದಾರೆ ಮತ್ತು ಅದರ ಅಂತಿಮ ರೂಪಕವಾಗಿ ಕ್ರೌರ್ಯವನ್ನು ಕೂಡ ರೂಢಿಸ್ಕೊಳ್ತಾ ಇದ್ದಾರೆ. ಎರಡನೇ ಕಾರಣ, ಈ ಎಲ್ಲ ಮನುಷ್ಯರು ನಮ್ಮ ಆಡಳಿತ ನಡೆಸುವಂಥ ಈ ಆಡಳಿತ ವ್ಯವಸ್ಥೆ ಮತ್ತು ಪ್ರಭುತ್ವಗಳು ಇದಾವೆ, ಸರ್ಕಾರಗಳು, ಅವು ಕೂಡ ಈ ಥರ ಜಾತಿ ಧರ್ಮದ ಉನ್ಮಾದಕ್ಕೊಳಗಾಗಿ ಯಾರ ಮೇಲೆ ಕ್ರಮ ತಗೊಂಡ್ರೆ ಯಾವ ಜಾತಿ ಓಟ್ ನನಗೆ ಬೀಳಲ್ವೋ ಅನ್ನೋ ಥರದ ಈ ಸಂದಿಗ್ಧತೆಯಲ್ಲಿ ಈ ಇಡೀ ಆಡಳಿತ ವ್ಯವಸ್ಥೆ ಯಾರು ಅಪರಾಧ ಮಾಡಿದವರಿಗೆ, ತಪ್ಪಿತಸ್ಥರಿಗೆ ಹಿಡಿದು ಶಿಕ್ಷೆ ಕೊಡಬೇಕಾಗಿತ್ತೋ ಆ ಒಂದು ಆಡಳಿತ ವ್ಯವಸ್ಥೆನೇ ಇಲ್ಲಿ ತುಂಬ ದುರ್ಬಲ ಆಗಿದೆ ಅಂತ ಹೇಳಿ ಕಾಣ್ತದೆ. ಆಗಿರೋದ್ರಿಂದಲೇ ಜನ ಕಾನೂನನ್ನು ಕೈಗೆತ್ಕೊಂಡು ಏನು ಮಾಡಿದ್ರು, ಹತ್ಯೆ ಮಾಡಿದರೂ ಕೂಡ ನಾನು ಬಚಾವ್ ಆಗಬಲ್ಲೆ ಅನ್ನೋವಂಥದ್ರಿಂದ ಜಾತಿ ಆಧಾರಕ್ಕೆ, ಧರ್ಮದ ಆಧಾರಕ್ಕೆ ಇವು ಜಾಸ್ತಿ ಆಗ್ತಾ ಇದ್ದಾವೆ. ಇವು ನಿಲ್ಲಬೇಕು. ಇಡೀ ಮಾನವೀಯ ಸಮಾಜ ಇದೆಯಲ್ಲ, ಅದು ಎಚ್ಚೆತ್ಕೋಬೇಕು. ಈ ರಾಜಕಾರಣಿಗಳ ಈ ಆಟಗಳು ಅಥವಾ ಈ ಜಾತಿ ಧರ್ಮಗಳ ಉದ್ರೇಕ ಮಾಡುವಂಥ ನಾಯಕರುಗಳು ಇವರೆಲ್ಲರೂ ಕೂಡ ಎಲ್ಲಿಗೆ ಈ ಮನುಷ್ಯರನ್ನು ತಗೊಂಡು ಹೋಗ್ತಾ ಇದ್ದಾರೆ, ಎಲ್ಲಿಗೆ ಮನುಷ್ಯರನ್ನು ತಗೊಂಡೋಗಿ ಕೊಲೆಗಡಕ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಕಡೆ ಹೋಗ್ತಾ ಇದ್ದಾರೆ. ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡ್ತಾ ಇದ್ದಾರೆ, ಸೌಹಾರ್ದತೆಯನ್ನು ಹಾಳು ಮಾಡ್ತಾರೆ. ಅವರು ಪ್ರೀತಿಸುವಂಥ ಮನುಷ್ಯನನ್ನು ದ್ವೇಷದ ಕುಂಡಗಳನ್ನಾಗಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅದೇ ರೀತಿ ನಮ್ಮ ಯಾವುದೇ ದೇಶದಲ್ಲಾಗಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡುವುದು ಇದು ಸಹಜ. ಒಂದು ರೀತಿಯ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ನೋಡಿ, ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಮಾಡಿ ಅವರು ಅಲ್ಪಸಂಖ್ಯಾತರನ್ನು ವಿರೋಧಿಸಿ ಇನ್ನು ನಮ್ಮ ಇರುವಂಥ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರನ್ನು ವಿರೋಧಿಸೇ ಸರ್ಕಾರ ರೂಪಿಸಿದೆ. ಇಂಥ ಸಮಯದಲ್ಲಿ ನಾವು ಬಾಂಗ್ಲಾದೇಶದ ಏನು ನಮ್ಮ ಒಂದು ಹಿಂದೂ ಬ್ರದರ್ನ ಕೊಲೆ ಆಗಿದೆ, ಅದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಈ ರೀತಿ ಕೃತ್ಯ ಭೂಮಿಯ ಮೇಲೆ ಎಲ್ಲೂ ಆಗಬಾರ್ದಂತ ಆ ಕೃತ್ಯಕ್ಕೆ ಖಂಡಿಸ್ತಾ ನಮ್ಮ ದೇಶದಲ್ಲಿ ನಮ್ಮ ಎಲ್ಲರೂ ಎಚ್ಚೆತ್ತುಕೊಂಡು ಜನರು ಇದನ್ನು ವಿರೋಧಿಸಿ ನಮ್ಮ ಸರ್ಕಾರಗಳ ಗಮನಕ್ಕೆ ತರಬೇಕು. ಇಂಥ ಕೃತ್ಯ ಮತ್ತೆ ಎಲ್ಲೂ ಆಗಬಾರ್ದು ಅಂತ ನಮ್ಮ ಆಸೆ. ನಮ್ಮ ದೇಶದಲ್ಲಿ ನಡೆದಂತಹ ಕೃತ್ಯಗಳ ಸಮಯದಲ್ಲಿ ನಾವು ನೋಡಬೇಕಂದ್ರೆ ಇಲ್ಲಿ ಅಮಾಯಕರನ್ನು ಕೊಂದಿದ್ರು. ಅದೇ ರೀತಿ ಬಾಂಗ್ಲಾದೇಶದಲ್ಲೂ ಕೂಡ ಅಮಾಯಕರನ್ನು ಕೊಂದು ಅವರು ಈ ಕೃತ್ಯ ನಡೆಸಿದ್ದಾರೆ. ಅದಕ್ಕಾಗಿ ಈ ಭೂಮಿ ಮೇಲೆ ಎಲ್ಲೇ ಇಂಥ ಕೃತ್ಯ ನಡೀಲಿ ಅದನ್ನು ವಿರೋಧಿಸಬೇಕು, ಶಾಂತಿ ನೆಲೆಸಬೇಕು. ಅಮಾಯಕರನ್ನು ಕೊಲ್ಲುವಂತಹ ಈ ನೀತಿ ರಾಜಕಾರಣಿಗಳು ಬಿಡಬೇಕು. ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡೋದನ್ನು ನಿಲ್ಲಿಸಬೇಕಂತ
ನಾವು ಈ ಪ್ರಗತಿಪರ ಸಂಘಟನೆ ವತಿಯಿಂದ ಕೇಳ್ಕೊಳ್ತೇವೆ. ಈ ಮಾನ್ಯತಾ ಪಾಟೀಲ್ ಕೊಲೆ ಮತ್ತು ಇದೇ ರೀತಿ ಇವತ್ತು ಕೂಡ ಮಂಗಳೂರಿನಲ್ಲಿ ಮಾಂಸದ ವಿಷಯದಲ್ಲಿ ಒಂದು ದೌರ್ಜನ್ಯ ಇವತ್ತು ಕೂಡ ನಡೆದಿದೆ. ಉನ್ನಾವುನ್ನ ಅತ್ಯಾಚಾರಿಗಳಿಗೆ ಬಿಟ್ಟಿರುವಂಥ ಕಾಲ. ಇದೇ ರೀತಿ ನಮ್ಮ ಬಲ್ಕೀಸ್ ಬಾನು ರೇಪ್ಗೆ ಪ್ರಕರಣದಲ್ಲಿ ಇದ್ದಂತಹ ಎಲ್ಲ ಆರೋಪಿಗಳಿಗೆ, ಅದು ಅವರು ಬ್ರಾಹ್ಮಣರು ಏನು ಸಾಚಾಗಳು ಅಂತ ಅವ್ರಿಗೆ ಬಿಟ್ಟಂಥ ಇದೆಲ್ಲ ಮತ್ತೆ ಸುಪ್ರೀಂ ಕೋರ್ಟ್ಗಳಿಗೆ ಹಾಕಿದ್ದೆ. ನಾವು ನಮ್ಮ ಭಾರತದ ನ್ಯಾಯಾಲಯಕ್ಕೆ ಗೌರವಿಸ್ತೇವೆ. ನಮ್ಮ ನ್ಯಾಯಾಲಯಗಳು ಸರಿಯಾಗಿ ಇದನ್ನು ರಕ್ಷಣೆ ಮಾಡುತ್ತೆ. ಅಲ್ಪಸಂಖ್ಯಾತರಾಗಲಿ ಯಾರೇ ಪೀಡಿತರಾಗಲಿ ಅವರು ರಕ್ಷಣೆ ಮಾಡುತ್ತೆ ಅಂತ ನಾವು ಆಶಿಸ್ತೇವೆ.